ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾನು ಮಧ್ಯಾಹ್ನದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈಗ ಮಧ್ಯಾಹ್ನ ಚಹಾ ಕುಡಿಬೇಕಂತ ಆಸೆ ಆಗೈತಿ. ಚಹಾ ರೆಡಿ ಆಗೈತಿ, ಇನ್ನು ಹಾಕೋಬೇಕಷ್ಟ. ನನ್ನ ಚಹಾ ಸಣ್ಸು ಜಾಳಗಿ ಹಿಂದಿಂದ ಸುಟ್ಟಿಬಿಟ್ಟೈತ್ರಿ. ಇದು ನಮ್ಮ ತಮ್ಮನ ಸುಟ್ಟಿದ ನೋಡ್ರಿ. ಅದನ್ನು ಅಸಹ್ಯ ಮಾಡಿದ, ನಮಗೆ ಯೂಸ್ ಮಾಡೋಕೆ ನಾಚಿಕೆ ಬರತೈತಿ. ಫ್ರೆಂಡ್ಸ್, ನಮ್ಮ ಹುಡುಗ ಬಂದಿದ್ದ ಆದರ್ಶ. ಅವನು ಶಾಲೆಯಿಂದ ಬಂದಿದ್ದ, ಅಲ್ಲಿ ಆಟ ಆಡಕತ್ತಿದ್ದ. ಈಗ ಅಲ್ಲಿ ಹೋಗಿ ನಿಂತಿದ್ದ ನೋಡ್ದು. ಅದು ಏಯ್ ಆದರ್ಶ ಬಾಯ್ಲಿ ಮಕ್ಕೋ ಬಾಪ ಅಂದ್ರೆ ಒಲ್ಲೆ ಅಂತ. ಈಗಟ್ಟು ಮಲಗಿಸಿರ್ತೇವೆ, ಒಂದು ಸ್ವಲ್ಪ ಮಧ್ಯಾಹ್ನ ಮಕ್ಕೊಂದ್ರೆ ರಾತ್ರಿ ಮಠ ಇದಾಗದೆ. ಈಗ ಇಲ್ಲಿಗೆ ಮಧ್ಯಾಹ್ನ ಎಲ್ಲ ಕಾಡ್ಕೊತ ನಿಂತ್ಬಿಟ್ಟಿರ್ತಾನೆ. 2 ದಿನ ಆತ್ರಿ ಮಳೆ ಚಾಲು ಆಗಿ. ಜಿ ಬಿ ಚಾಲೂನ ಐತ್ರಿ. ಈಗಟ್ಟು ಬಂದಾಗೈತೆ ನೋಡ್ರಿ ಮಳೆ. ಫ್ರೆಂಡ್ಸ್, ನಾನು ಅರ್ವಿ ಡ್ರೆಸ್ ಹಾಕ್ಕೊಂಡಿದ್ನಿ, ಯಾಕೋ ವಜ್ಜೆ ಅನ್ಸಾಕತ್ತೆ. ಮತ್ತು ಚೇಂಜ್ ಮಾಡ್ಕೊಂಬನ್ನಿ ಈಗ. ಅದಕ್ಕೆ ಇನ್ನು ಅನ್ನಕ್ಕೆ ಇಟ್ರಾತಂತೇಳಿ ಇಡಾಕತ್ತಿದ್ನಿ. ನೀವು ಸಹ ಹಾಲು ಹಂಗೆ ಕಾಸಿದ್ನಿ. ಮಧ್ಯಾಹ್ನ ಹಾಲು ಕಾಸಿರ್ತಾನೆ ನಾನು. ಇಲ್ಲಕ ನಮ್ಮ ರಾತ್ರಿಗಂತ ಹೊಡೆದ ಬಿಡ್ತಾವ್ರಿ. ನಮ್ಮ ಆರಾಧ್ಯನೂ ಎದ್ದಿದ್ಲ. ಹಾಯ್ ಅಪ್ಪ ಬಾಯ್. ಫ್ರೆಂಡ್ಸ, ನನ್ನ ಮಗಳ ಜಲ್ದಿ ಬಾಂಡೆ ಡಬ್ಬ ಹಾಕ್ಲಿಕ್ಕಂದ್ರನ ಈ ಥರ ಮಾಡಿ ಹೋಗ್ತಾವೆ ನೋಡ್ರಿ. ನೀರೆಲ್ಲ ತಳ ಚೆಲ್ಲೋದು, ಬಾಂಡೆ ತೆಗೆದಿಡೋದು, ಈ ಥರ ಮಾಡಿ ಈಗ ಎಲ್ಲಿ ಹೋಗಿದ ಅಂದ್ರೆ ಇಲ್ಲಿ ಮ್ಯಾಲೆ ಹತ್ತಿದ. ಹಾಯ್ ಮಾಡ್ರಿ ಇಲ್ಲಿ. ಹಾಯ್ ಫ್ರೆಂಡ್ಸ್. ಬಿಡವು. ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಇವ್ರಿಗಟ್ಟು ಈಗ ಊಟ ಮಾಡಿಸ್ತೇನೆ ರೀ. ಅನ್ನ ಉಂತಾರಂತ್ರಿ ಅವ್ರು ಬಿಸಿದ. ನಡ್ರಿ ಬಾ. ಓ ಚಮಚೆ ಬೇಕಂತ. ಸಣ್ಣದು ಒಂದು ತೊಗೊಂಬ, ತಂಗಿಗೊಂದು ತಗೋ. ಆರು ಬಾಯಲ್ಲಿ ತೊಗೊಂಬರ್ತಾನೆ. ಬಾಯಲ್ಲಿ ಮಮ್ಮೂನತ್ ಬಾಯಲ್ಲಿ. ನಮ್ಮ ಆರಾಧ್ಯ ಒಂದು ಚಮಚೆ ತೊಗೊಂಡು ಬರೋಬಿಟ್ಟ ಪೂರ ಡಬ್ಬಿನ ತೊಗೊಂಬಂದಾಳ್ರಿ. ಇನ್ನು 2 ಚಮಚೆಲಿ ತಿನ್ನಾಕಿನವ್ರಿಕೆ. ಫ್ರೆಂಡ್ಸ್, ನಾವು ಈಗ ಊಟ ಮಾಡಿದ್ದು. ಆದರ್ಶ ಆರಾಧ್ಯ ಅವರು ಇಬ್ಬರು ಊಟ ಮಾಡಿ ಈಗ ಆದರ್ಶ ಅಟ್ಟ ಮಕ್ಕೊಂಡನ್ರಿ. ಆಕೆ ಆರಾಧ್ಯ ಹೂವಿನ ಪಕ್ಕಡಿ ಕೇಳ್ಕೊಂತ ಕುಂತ ನೋಡ್ರದ. ಆರು ಏನು ಮಾಡತ್ತೀವ ನೀ? ಓಯ್ ಏನು ಮಾಡತ್ತೀಯ? ಆರು ಏನು ಮಾಡೋದವ ಇವು ನಾನು? ಓಯ್ ಆರಾಧ್ಯ ಅದು ಏನ? ಅಯ್ಯೋ, ಕೆಲಸ ಭಾಳ ಮಾಡ್ತಾಳ್ರಪ್ಪ ಮನ್ಯಾಗ. ಆಕೆ ಜುಡಿ ನಾವು ಬೈಕ್ ಇದ್ರೆ ಸಾಕು ನೋಡ್ರಿ. ಯಾರೂ ಬೇಡ, ನಾವು ಬೈಕ್ ಇದ್ರೆ ನನ್ನ ಜೋಡಿ ಆಟ ಆಡೋದು. ನನ್ನ ಜೋಡಿನ ಎಲ್ಲ ಆಟ ಆಡೋದ, ನನ್ನ ಜೋಡಿ ಅಳೋದ, ನಂಗೆ ಬಡಿಯೋದ, ಏನಾರ ಅನ್ನಂಗಿಲ್ಲ ನೋಡ್ರಕಿ. ಏನು ಮಾಡೋದ? ಅಯ್ಯೋ ಬಾರವ್ವ. ಯಾಕೆ ಬಂಗಾರ? ಇಲ್ಲೇ ಅದೇಂ ಬಾ ಅವನ. ಇಲ್ಲೇ ಅದೇಂ ಬಾ. ತಾಳ ಬರಾಕತ್ ನೋಡಿ. ಗೇಟ್ ತೆಗಿ ನೋಡ ನನ್ನ ಪೂರ ತೆಗಿಯೋ ಮಟ್ಟ ಸಮಾಧಾನ. ಆಗರ ಇನ್ನು ಹೊಳೆ ಹಾಕಲ್ಲ ಹಂಗಾರಿ ಅದನ್ನು. ಹೌದಿಲ್ಲ? ಇನ್ನೆಲ್ಲಿ ಬರೋದದ ಒಳಗ? ಅಯ್ಯೋ, ನನಗೆ ಹಾಸಾಕ್ ಬಂತೇನದ? ಗಾಡಿ ಹಾಸಿತ್ತು. ನಾನೊಂದು ಡ್ರೈ ಸ್ಕಿನ್ನಿಗೆ ಮತ್ತು ಆಯಿಲ್ ಸ್ಕಿನ್ನಿಗೆ ಫೇಸ್ ಪ್ಯಾಕ್ ಶೇರ್ ಮಾಡ್ತೀನಿ. ಫಸ್ಟ್ ಒಂದು ಬಾಯ್ಲಲ್ಲಿ 1 ಚಮಚೆ ಕಡಲೆ ಹಿಟ್ಟು, 1 ಚಮಚೆ ಹನಿ ಮತ್ತು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ. ಇದಾ ಫ್ರೆಂಡ್ಸ್ ನೋಡ್ರಿ, ಈ ಪರಿ ಎಲ್ಲ ಸೈಡ್ ಎಲ್ಲ ಹಚ್ಕೊಂಡೀನಿ.
ಇದು ಒಂದು 10 ನಿಮಿಷ ಒಣಗಾಕ್ ಬಿಡಬೇಕು. ನಾನು ಅರ್ಧ ಖಾಲಿ ಮಾಡೀನಿ ಒಂದಿಟ್ಟು ಹಚ್ಚಿದ್ನಿ ಮುಖ ತೊಳೆದ್ನೇ ಹಾಕಿದ ನೋಡ್ರಿ ಮತ್ತೆ ಬೇಕಂತಿರದ ನನ್ನ ಮುಖಕ್ಕೆ ಬರತ್ತಾಳೆ ಏನಕ್ಕೆ ಏನ ಬಾಯ್ ಅಯ್ಯ ಬೇಡವ ಬೇಡ ಬೇಡ ನಿಮ್ಮ ಮಗು ಗುಳಿ ಹೇಳ್ತಾವ ಹಂಗೆ ಹಚ್ಕೋಬಾರ್ದು. ಈಗ ನೀರು ನೋಡಿಲ್ಲ ಹಚ್ಚಿದೆಯಾ ಒಂದ ನೀಟ ನೀಟ ಹತ್ತಿತ್ತ ನೋಡ್ರಿ ಅದು ಹಚ್ವಾಗತ್ತ ಬ್ಯಾಡ ಬ್ಯಾಡ ಅಯ್ಯ ಬೇಡವ ಒಂದೀಟ ಅಂತೂ ಇಂತೂ ಈಕೇನು ನಾನು ಬಿಡಲಿಲ್ಲ ನೋಡ್ರಿ. ಹಚ್ಕೋತ್ನೇನಂದ್ರೆ ಹಚ್ಕೋತೇನೆ. ಈ ಫೇಸ್ ಪ್ಯಾಕ್ ಅಷ್ಟೇ ಅಲ್ರಿ ನೀವ್ನ ತಗೋ ಇದ ಸಾಕು 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 ತಗೋರುವ ಅದೇ ತಗೋ ನೋಡಲ್ಲಿ ಕನ್ನಡಿ ಕೊಡ್ತೇನೆ ಗಪ್ ನೀ ನೋಡಿಲ್ಲ ಎಲ್ಲದೀಯ ಹತ್ತೈತಲ್ಲ ಕಾಣತಿಲ್ಲ ನೀ ಅದ್ರಾಗ ಫೇಸ್ ಪ್ಯಾಕದ ಅಷ್ಟೇ ಅಲ್ರಿ ಒಂದು ಕ್ರೀಮ್ ಹಚ್ಕೊಂಡ್ರು ಒಂದು ಹೇರ್ ಆಯಿಲ್ ಹಚ್ಕೊಂಡ್ರು ಏನು ಹಚ್ಕೊಂಡ್ರು ಒಂದು ನಂಗೂ ಕೊಡು ಎಣ್ಣೆ ತಗೋತಾಳು ತಾನ ತಲೆಗೆ ಹಚ್ಬೋದು ಅಕಸ್ಮಾತ್ ನಾ ತಲೆ ತೊಳ್ಕೊಕ್ ಕುಂತಾಗ ತಾನೇ ತಲೆ ತೊಳ್ಕೋದು ಇವೆಲ್ಲ ನೋಡ ನನಗೆ ಗಂಟು ಬಿದ್ದೆ ನಾ ಒಳಗೆ ಹೋಗ್ತೀನಿ ಬಾ ಎಲ್ಲರೂ ಫ್ರೆಂಡ್ಸ್. ಇದು ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು. ಇದು ಡ್ರೈ ಆಗೋ ಮಟ್ಟ ನಾವು ನಿಸ ಅರ್ವಿ ಅದಾವ್ರೆ ಅವನ್ನಟ್ಟ ಹಿಂಡಿ ಹಾಕ್ತೀನಿ. ಆಮೇಲೆ ಹಿಂಡಿ ಹಾಕಿದ್ಮ್ಯಾಗ ಮತ್ತು ಡ್ರೈ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ಈ ಥರ ಎಲ್ಲ ಡ್ರೈ ಆಗೈತಿ. ಇದನ್ನು ನಾನು ವಾಶ್ ಮಾಡ್ತೀನಿ. ಫ್ರೆಂಡ್ಸ್ ಈಗ ನಾವು ವಾಶ್ ಮಾಡ್ಕೊಂಬಂದೀನಿ. ಇದನ್ನು ನೀವು ವಾರದಲ್ಲಿ 2 ಟೈಮ್ ಯೂಸ್ ಮಾಡಬೇಕು. ನಿಮಗೆ ರಿಸಲ್ಟ್ ಸಿಗ್ತೈತಿ. ನನಗೆ ಸೂಟ್ ಆಗುವಂಥ ಡ್ರೈ ಸ್ಕಿನ್ನಿಗೆ ಈ ಫೇಸ್ ಪ್ಯಾಕ್ ಬೆಸ್ಟ್ ಐತಿ. ಮತ್ತು ಇನ್ನೊಂದು ಫೇಸ್ ಪ್ಯಾಕ್ ಐತಿ, ಅದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ತೀನಿ. ಸ್ಕಿನ್ ಸ್ಮೂತ್ ಅನಿಸ್ತೈತಿ ಮತ್ತು ಯಾವುದು ಕಲಿಗಳು ಇರೋದಿಲ್ಲ. ಸ್ಕಿನ್ ಮತ್ತು ಸ್ವಲ್ಪ ಸಾಫ್ಟ್ ಸ್ಮೂತ್ ಅನ್ಸತೈತಿ. ಮತ್ತು ಸ್ವಲ್ಪ ಅರಿವಿದ್ದು ಒಗ್ಯಾಕತ್ತಿದ್ನಿ. ನಮ್ಮ ಆರಾಧ ನೋಡಿಲ್ದ ಈ ಥರ ಮಾಡತ್ತಾಳ. ಆರು ಯಾರದ್ಯ ಅಕ್ಕಿದ ಪ್ಯಾಂಟ್ ತೊಗೊಂಡು ಮಿತಾ ತೋರಿಸ್ಕೊಂಡು ಟೈಮ್ ಜಾಸ್ತಿ ಹೊಂಟೈತಿ. ನಾನು ನೆಕ್ಸ್ಟ್ ಇದು ಎಲ್ಲ ಮುಗಿಸಿ ಆಮೇಲೆ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನಂದು ಒಟ್ಟು ಕೆಲಸ ಮುಗೀತು. ಅರ್ವಿ ಎಲ್ಲ ಒಗೆದಾಕಿ ಹುಡುಗರು ಒಟ್ಟು ಅರ್ವಿನ ಜಾಸ್ತಿ ಇದ್ದು ಒಂದೊಟ್ಟು ಒಗೆದು ಹಾಕಿದ್ನಿ. ನಮ್ಮ ಆದರ್ಶ ಎದ್ದಿದ್ದ ನಾ ಎಲ್ಲ ಕೆಲಸ ಮುಗಿಸ್ತು ಹೋಗಂದ್ರೆ. ಈಗ ಅವರು ಚಹಾ ಕುಡಿಯೋಕೆ ಕುಂತಾರ್ರಿ. ನಮ್ಮ ಆದರ್ಶಿಗೆ ಚುನ್ಮರಿ ಹಾಕಿಕೊಟ್ಟಿದ್ನಿ. ಈಗ ಆರಾಧ್ಯ ಚುನ್ಮರಿ ತಿನ್ನತ್ತಾಳು. ನಮ್ಮ ಆದರ್ಶ ಹಾಕಿಕೊಟ್ರೆ ಬ್ಯಾಡ ಅಂತ್ರಿ ಅವಂಗ ಬಿಸ್ಕಿಟ್ ತಿಂತಾನಂತ್ರಿ. ಮ್ಯಾವ್ ಬಂದೈತೆ ನೋಡ್ದಲ್ಲಿ ಬೇಕು ಶಾ ಬೇಕು ಬಂದೈತಿ. ಆವಾಜ್ ಬರತೈತಿ ಕೇಳಾಕತ್ತಾರ ಇಬ್ರು. ಎಲ್ಲೈತಿ ಹಂಗೆಲ್ಲಿ ಬಿಡವ ಹೋದ್ ಬಿಡ ಕುಂದ್ರೋಗಲ್ ಆಯ್ತು. ನಾನು ಚಹಾ ಕಿಟ್ಟೀನಿ ರೀ. ಈಗ ಅವ್ರು ಚಹಾ ಕಿಟ್ಟ ಒಂದಿಟ್ಟು ಈಗ ಅವ್ರಿಗೆ ಚಹಾ ಹಾಕೊಟ್ಟ. ಅಯ್ಯೋ ಹಾಯ್ ಖುಷಿ ಮಾಡತ್ತಾಡ್ರಿ ಬೇಕು ಹೋದ ಓದ್ಬಿಡ ಸೋಗ ಹೋ ಚುಮ್ಮಿತಿನೂ ಹೋಗ್ಯವ ತಗೋ ಹೋಗಿ. ಸೊ ಫ್ರೆಂಡ್ಸ್ ನಾವು ಚಹಾ ಕುಡ್ದು ನಮ್ಮ ಆದರ್ಶ ಚಹಾ ಜಾಸ್ತಿ ಕುಡಿಯಲ್ಲ. ಅದರ ಚಾನ ಜೊತೆ ಬಿಸ್ಕಿಟ್ ಅದನ್ನ ಕಲಿಸಿ ತಿಂದ ಅವಂಗ ರೂಢ ಆಗೈತಿ. ಅದನ್ನ ತಿಂದ ಈಗ ಅಲ್ಲಿ ಅಜ್ಜಿ ಮನೆಗೆ ಹೋದ. ಆಕೆಗೆ ಎಟ್ಟು ಖಾರ ಹತ್ತೈತಂದ್ರೆ ಈಗ ಆದರೂ ಅವನ್ನ ಇದು ಮಾಡೋಳ ತಿನ್ಲಿ ಅಂತೆ ಮತ್ತೆ ಹಾಕಿ ಕೊಟ್ಟೇನಿ. ಮಾಡಲಿ ಇಲ್ಲಿ ತೋರಿಸಿಲ್ಲ ಮುಖ ಹಾಗೈತಿಯ ಇಲ್ಲ ಇಲ್ಲ ಅಂತವ್ರಿ ಇಲ್ಲ ಅಂತ ತಗೋರಕಿ. ಈಗ ನಮ್ಮ ಹಸ್ಬೆಂಡಿಗೂ ಕರೆದ್ನಿ ರೀ ಒಂದು ಸ್ವಲ್ಪ ಚಹಾ ಕುಡ್ದು ಹೋಗ್ಬರ್ರಿ ಅಂತೇಳಿ.
ಅವರು ಈಗ ಅವರ ದೋಸ್ತರು ತಂದಿದ್ರಂತೆ ಅಲ್ಲಿ ಚಾ ಬರಂಗಿಲ್ಲಂತೆ ಫಸ್ಟ್ ಬರ್ತೇನಂದ್ರು ಬರ್ತಾರಂತೇಳಿ ನಾನು ಅವರಿಗೆ ಕರಿ ಚಾ ಕುಡಿತಾರೆ ಅವ್ರು ನೀಟ್ ಇಟ್ಟಿದ್ನಿರಿಪ್ಪ ಮತ್ತು ಬರಂಗಿಲ್ಲ ಅಂದರು ಮತ್ತು ಅವ್ರ ದೋಸ್ತ ಅಲ್ಲೇ ತಂದಿದ್ರಂತ ಅಲ್ಲೇ ಕುಡಿತಾರಂತೆ ಕ್ಯಾನ್ಸಲ್ ಆದ್ರೆ ಬರೋದ ಈಗ ನಾನು ಒಂದು ಸ್ವಲ್ಪ ಏನಾರ ಅಡಿಗೆದು ರೆಡಿ ಮಾಡಿದ್ರತಂತೇಳಿ ಫೋನ್ ಬೇಕಂದ್ರೆ ಈಗ ಏನು ಚುನ್ಮರಿ ಹತ್ತಿದ ಏನು ಹತ್ತೈತಿಯ ಸಿಟ್ಟು ಬಂತಂದ್ರೆ ನನ್ನ ಬಿಡಿ ಆಗಿ ಬರ್ತಾವ ನೋಡ್ರಿ ಆಕಿ ಈಗ ಬಡದಡ್ರಿ ಒಂದು ಪೆಟ್ಟ ನನ್ನ ನೋಡ್ರಿ ಫ್ರೆಂಡ್ಸ್ ನಾನು ಆರಾಧ್ಯ ಬಡಿಯತ್ತಾಳ್ರಿ ನೋಡ್ರಿ ಇಲ್ಲ ನೋಡ್ರಿ ನಮ್ಮ ಹುಡುಗ ಅದಕ್ಕೆ ಟೋಪಿ ಹಾಕಿ ಅದನ್ನ ಯಾಪರಿ ಮಾಡಾಕತ್ತಾನ್ರಿ ಏನು ಹೇಳ್ದ ಈ ಮುಕ್ಕಿ ನೋಡ್ರಿ ಅದನ್ನ ಬೇಕಂತೇಳಿ ಆಕಿ ನಿಂತಾಳ್ರಿ ಅಬ್ಬೋ ಕೊಡ್ ತಂಗಿ ಕಟ್ಕೊಡು ಕೊಡು ಒಂದು ಸ್ವಲ್ಪ ಹಂಗೆ ಮಾಡಬಾರ್ದು ಸೊ ಫ್ರೆಂಡ್ಸ್ ಟೈಮ್ ಅಂದ್ರೆ ಆಗೈತಿ ಈಗ ನಾವು ಊಟದು ಮಾಡಿದ್ದು ಆಗಳೇ ಅರ್ಧ ಏನಾರು ವ್ಲಾಗ್ ಮಾಡ್ಬೇಕಂದ್ರೆ ಅದು ಟೈಮ್ ಸಿಕ್ಕಿಗಿಲ್ಲ ಸ್ವಲ್ಪ ನನಗೆ ಆಪ್ರೇಷನ್ ಬಗ್ಗೆ ನೋಡಕ್ಕೆ ಬಂದಿದ್ರ ಸ್ವಲ್ಪ ನನಗೆ ಆಪ್ರೇಷನ್ ಆಗಿತ್ತಲ್ಲ ಹಂಗೆ ಆಜು ಬಾಜುದಾರ ರಿಲೇಷನ್ ಅದಾರ ಅವ್ರ ನಂಗೆ ನೋಡಕ್ಕೆ ಬಂದಿದ್ರ ಅಲ್ಲಿ ಅರ್ಧ ಟೈಮ್ ಹೋತು ಮತ್ತು ನಾವು ಅಡುಗೆ ಒಂದಿಟ ಅನ್ನ ಪಲ್ಯ ಮಾಡಿ ಊಟ ಮಾಡಿದ್ವು ಊಟ ಅಂದ್ರೆ ಆಗೈತಿ ಈಗ ಇವ್ರಟ ಟೈಮ್ ಪಾಸ್ ಮಾಡಾಕತ್ತಿದ್ರಿ ಅಸೊಮ್ಮೆ ತಮ್ಮ ಆಟ ಆಡ್ಕೊಂತ ಗಪ್ಪ ಕುಂದಿರ್ತಿಲ್ಲ ಏನ ಅನ್ನ ಆಕಿ ತಂಗಿ ಗಟ್ಟು ಹೋಗಿಬೇಕಂದ್ ನೋಡು ತಂಗಿ ಗಟ್ಟು ಹೋಗಿಬೇಕಂದ್ ನೋಡು ಅಯ್ಯೋ ಬಾಬು ಆಕಿ ಹೋಗಿತಾಳ ಅಂದ್ರೆ ನೀನು ಹೋಗಿ ಯಾರು ಹೋಗಿ ಹಂಗೆ ಹೋಗಿ ಅನ್ನ ಹೋಗಿ ಅದು ಅಯ್ಯೋ ಜೋರು ಹೋಗಿ ಸೊ ಫ್ರೆಂಡ್ಸ್ ನಮ್ಮ ಹುಡುಗರ್ನ ಇಬ್ರು ರೆಡಿ ಮಾಡಿದ್ನಿ ಇಬ್ಬರಿಗೂ ಅರ್ವಿದು ಹಾಕಿ ಆರಾಧ್ಯ ಕಾಟನ್ ಡೈಪರ್ ಹಾಕೀನಿ ಬಾಯ್ ಆದರ್ಶಿಗೂ ಕಾಟನ್ ಡೈಪರ್ ಬೇಕಂತ ಪ್ಯಾಂಟ್ ಬ್ಯಾಡ್ ಅಂತ ನೋಡ್ರಿ ಅವ್ ಬಾಯ್ ಗುಡ್ ನೈಟ್ ಡೋಂಟ್ ಡೈ ಅರು ನೀನು ಹಾಯ್ ಅಯ್ಯೋ ಈಗೇನ ಮಾತಾಡೋ ಸೊ ಫ್ರೆಂಡ್ಸ್ ಇಷ್ಟಿತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಡೈಲಿ ತಾಯಿ ಮಕ್ಕಳ ಲೈಫ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಮೇಲೆ ನಾನು ಡೈಲಿ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮಗೆ ಸಪೋರ್ಟ್ ಮಾಡಿ ಸೊ ಬಾಯ್